ನಮಸ್ತೆ. ಈಗಷ್ಟೇ ಬಿಗ್ ಬಾಸ್ನ ಮೊಟ್ಟ ಮೊದಲ ಪ್ರೋಮೋ ಇವತ್ತಿನ ಪ್ರೋಮೋ ರಿಲೀಸ್ ಆಗಿದೆ. ಆ ಪ್ರೋಮೋದಲ್ಲಿ ಈ ಬಿಗ್ ಬಾಸ್ ಮನೆಯಲ್ಲಿ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಯಾರಿಗೆ ಬರೋದಿಲ್ಲ ಅಂತ ಹೇಳಿ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಆ ಒಂದು ಟಾಸ್ಕ್ ನಲ್ಲಿ ಅತಿ ಹೆಚ್ಚು ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದು ರಕ್ಷಿತಾಳನ್ನ. ಯಾಕೆಂದ್ರೆ ಅವಳು ನಾಮಿನೇಷನ್ ಮಾಡುವಾಗ ಕೊಟ್ಟಂತಹ ರೀಸನ್ಗಳು ತುಂಬಾನೇ ಸಿಲ್ಲಿ ಆಗಿತ್ತು. ಚಿಕ್ಕ ಮಕ್ಕಳು ಕೂಡ ಆ ರೀತಿಯಾಗಿ ಸಿಲ್ಲಿ ರೀಸನ್ಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮನೆ ಮಂದಿ ಕಂಪ್ಲೀಟ್ ಆಗಿ ರಕ್ಷಿತಾನ ಟಾರ್ಗೆಟ್ ಮಾಡಿದ್ದಾರೆ. ಹಾಗಿದ್ದರೆ ಏನಾಯ್ತು ಬನ್ನಿ ನೋಡ್ತಾ ಹೋಗೋಣ. ಈ ಒಂದು ಟಾಸ್ಕ್ ಅಲ್ಲಿ ಅಭಿಷೇಕ್, ಧ್ರುವನ್, ಗಿಲ್ಲಿ, ಸ್ಪಂದನ, ಕಾವ್ಯ, ಧನುಷ್ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿರುವಂತದ್ದು ರಕ್ಷಿತಾಳನ್ನ. ರಕ್ಷಿತಾ ನಾಮಿನೇಷನ್ ಮಾಡುವಾಗ ಕೊಟ್ಟಂತಹ ರೀಸನ್ಗಳು ಸರಿ ಇರ್ಲಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ವಾಗ್ದಾಳಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಭಿಷೇಕ್ ಹೇಳ್ತಾರೆ, ಪ್ಯಾನಿಕ್ ಆಗ್ಬಿಟ್ಟು ತಲೆಗೆ ಏನ್ ಬರುತ್ತೋ ಅದನ್ನೇ ಡಿಸಿಷನ್ ಆಗಿ ಹೇಳುವಂತದ್ದು ಸರಿಯಲ್ಲ. ಒಂದು ನಾಮಿನೇಷನ್ ಅಂತ ಹೇಳಿ ಬಂದಾಗ ಅದಕ್ಕೆ ಅದರದೇ ಆದ ವ್ಯಾಲ್ಯೂ ಇರುತ್ತೆ. ಯಾಕೆಂದ್ರೆ 70 ದಿನ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ, ಪ್ರತಿಯೊಬ್ಬರು ಕೂಡ ಆಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಾಮಿನೇಷನ್ ಇಂದ ಪಾರಾಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತಾರೆ. ಅಂಥದ್ರಲ್ಲಿ ಸಿಲಿ ರೀಸನ್ ಕೊಟ್ಟು ನಾಮಿನೇಟ್ ಮಾಡುವಂಥದ್ದು, ಮತ್ತೆ ಅದು ತಪ್ಪು ಅಂತ ಹೇಳಲಿಕ್ಕೆ ಬಂದ್ರೆ ಅದನ್ನ ಕೇಳಿಸ್ಕೊಳ್ಳದೆ ಹಾಗೆ ಹೋಗುವಂಥದ್ದು, ವಾದ ಮಾಡುವಂಥದ್ದು ಯಾವುದು ಕೂಡ ನನಗೆ ಸರಿ ಅಂತ ಹೇಳಿ ಅಭಿಷೇಕ್ ಆ ಒಂದು ಡಿಸ್ಲೈಕ್ ಬ್ಯಾಡ್ಜ್ ನ ರಕ್ಷಿತಾ ಹಣೆಗೆ ಅಂಟಿಸ್ತಾರೆ. ಹಾಗೆ ಕಾವ್ಯ ಕೂಡ ಹಾಗೆ ಹೇಳ್ತಾರೆ, ಅವರು ಕೆಲವೊಮ್ಮೆ ಆಡುವಂತಹ ಬಿಹೇವಿಯರ್ ಚಿಕ್ಕ ಮಕ್ಕಳ ರೀತಿಯಲ್ಲಿ ಕಾಣುತ್ತೆ. ಇದು ಅವರ ಒಂದು ಸ್ಟ್ರಾಟಜಿನೋ ಅಥವಾ ಅವರ ಬಿಹೇವಿಯರ್ ಹಾಗೆ ಇರೋದು ಗೊತ್ತಿಲ್ಲ. ಬಟ್ ಅವರು ಮೊನ್ನೆ ಮಾಡಿರುವಂತಹ ನಾಮಿನೇಷನ್ ಪ್ರಕ್ರಿಯೆ ನನಗಂತೂ ಚೂರು ಕೂಡ ಇಷ್ಟ ಆಗಲಿಲ್ಲ ಅಂತ ಹೇಳಿ ಕಾವ್ಯ ಡಿಸ್ಲೈಕ್ ಬಟನ್ ನ ರಕ್ಷಿತಾಗೆ ಕೊಡ್ತಾಳೆ. ಇನ್ನು ಸ್ಪಂದನ ಕೂಡ ಅದೇ ಸೇಮ್ ರೀಸನ್. ನಾಮಿನೇಷನ್ ಮಾಡುವಾಗ ರಕ್ಷಿತಾ ಕೊಟ್ಟಂತಹ ರೀಸನ್ಗಳು ತುಂಬಾನೇ ಸಿಲ್ಲಿ ಆಗಿತ್ತು. ಒಂದಕ್ಕೊಂದು ಸಂಬಂಧನೇ ಇರಲಿಲ್ಲ. ಅಪೋಸಿಟ್ ಇರುವಂತಹ ಸ್ಪರ್ಧಿಗಳು ಮಾತಾಡ್ಲಿಕ್ಕೆ ಬಂದಾಗ ಅದನ್ನ ಕೇಳಿಸ್ಕೊಳ್ಳೋದಿಲ್ಲ. ನಂದೇ ಸರಿ, ನಾನ್ ಮಾಡಿದ್ದೆ ಸರಿ ಅಂತ ಹೇಳಿ ಅದನ್ನೇ ವಾದ ಮಾಡ್ತಾಳೆ. ಹಾಗೆ ಸುಮ್ಮನೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಅದ್ಯಾಕೂ ಕೂಡ ಸರಿ ಇಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ನಾನು ರಕ್ಷಿತಾಗೆ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಆ ಒಂದು ಬ್ಯಾಡ್ಜ್ ನ ರಕ್ಷಿತಾ ಹಣೆಗೆ ಅಂಟಿಸ್ತಾರೆ. ಗಿಲ್ಲಿಯು ಕೂಡ ಸೇಮ್ ರೀಸನ್ ಕೊಟ್ಟು ರಕ್ಷಿತಾನ ಸೆಲೆಕ್ಟ್ ಮಾಡ್ತಾನೆ. ಹಾಗೆ ಧ್ರುವಂತ್ ಕೂಡ ಸೇಮ್ ರೀಸನ್ ಕೊಟ್ಟು ರಕ್ಷಿತಾನ ಸೆಲೆಕ್ಟ್ ಮಾಡ್ತಾನೆ. ಒಟ್ನಲ್ಲಿ ಈ ಒಂದು ಟಾಸ್ಕ್ ಅಲ್ಲಿ 5 ಜನ ರಕ್ಷಿತಾನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನನ್ನ ಪ್ರಕಾರ ಇವರೆಲ್ಲರೂ ಕೊಟ್ಟಂತಹ ರೀಸನ್ ಸರಿಯಾಗಿತ್ತ ಅಂತ ನೋಡ್ತಾ ಹೋಗೋದಾದ್ರೆ 100% ಸರಿಯಾಗಿತ್ತು. ಈ ವಾರ ಎಸ್ಪೆಷಲಿ ನಾಮಿನೇಷನ್ ನಲ್ಲಿ ರಕ್ಷಿತಾ ಮಾಡಿದ್ದು ಸ್ವಲ್ಪನೂ ಕೂಡ ಸರಿ ಇರಲಿಲ್ಲ. ಆಟ ಅಂತ ಬಂದ್ರೆ ಈ ಒಂದು ವಾರ ತುಂಬಾನೇ ಅದ್ಭುತವಾಗಿ ಆಡಿದ್ದಾಳೆ. ಕೊನೆಯ ತನಕ ಕ್ಯಾಪ್ಟನ್ಸಿ ಟಾಸ್ಕ್ ನ ಆಡುವ ತನಕ ತುಂಬಾನೇ ಅದ್ಭುತವಾಗಿ ಆಟ ಆಡಿರುವಂತ ಒಂದು ಹುಡುಗಿ. ನಾಮಿನೇಷನ್ ಅಂತ ಹೇಳಿ ಬಂದಾಗ ಕೊಡುವಂತಹ ರೀಸನ್ಗಳು ತುಂಬಾನೇ ಸಿಲ್ಲಿ ಆಗಿರುತ್ತೆ. ಯಾವತ್ತೂ ಆಗಿರುವಂತಹ ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ನ ಇಟ್ಕೊಂಡು ಅದನ್ನೇ ಹೇಳಿ ಎಸ್ಪೆಷಲಿ ಅದೇ ರೀತಿಯ ಸಣ್ಣ ಪುಟ್ಟ ರೀಸನ್ ಗಳನ್ನ ಕೊಟ್ಬಿಟ್ಟು ನಾಮಿನೇಟ್ ಮಾಡುವಂಥದ್ದು. ಕೇಳಲಿಕ್ಕೆ ಬಂದ್ರೆ ಅದು ನನ್ನ ಪಾಯಿಂಟ್ ಆಫ್ ವ್ಯೂ, ನಾನು ಮಾಡಿದ್ದೆ ಸರಿ ಅಂತ ಹೇಳುವಂಥದ್ದು. ಇದು ಯಾಕೋ ಅವಳ ಆಟಕ್ಕೆ ಅವಳೇ ಮುಳುವಾಗ್ತಾ ಇದ್ದಾಳೆ ಅನ್ನುವಂಥದ್ದು ಹೊರಗಡೆ ಇರುವಂತ ವೀಕ್ಷಕರ ಒಂದು ಅಭಿಪ್ರಾಯ ಕೂಡ ಹೌದು. ಇದನ್ನ ಆದಷ್ಟು ಬೇಗ ರಕ್ಷಿತಾ ಸರಿ ಮಾಡ್ಕೊಳ್ಬೇಕು. ಗಿಲ್ಲಿ ಮತ್ತೆ ರಕ್ಷಿತಾನ ಟಾರ್ಗೆಟ್ ಮಾಡ್ತಾ ಇರುವಂತ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ 3-4 ವಾರಗಳಿಂದ. ಎಪಿಸೋಡ್ ಗಳಲ್ಲೂ ಕೂಡ ಅಷ್ಟೇ ಇವರಿಬ್ಬರದ್ದೇ ಜಾಸ್ತಿ ಹೈಲೈಟ್ ಮಾಡ್ತಾರೆ. ತಪ್ಪುಗಳನ್ನ ಮಾತ್ರ ಹೈಲೈಟ್ ಮಾಡಿ ತೋರಿಸ್ತಾರೆ. ಯಾಕೋ ಗೊತ್ತಿಲ್ಲ, ಮೇ ಬಿ ಕುಗ್ಗಿಸುವಂತ ಪ್ರಯತ್ನ ಇರ್ಬೋದು ಇವರಿಬ್ಬರನ್ನು ಕೂಡ. ಅದನ್ನ ಆದಷ್ಟು ಬೇಗ ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೊಂಡ್ರೆ ಇವರಿಬ್ಬರಿಗೂ ಕೂಡ ತುಂಬಾನೇ ಒಳ್ಳೇದು. ಗಿಲ್ಲಿಗೂ ಕೂಡ ಅಷ್ಟೇ, ಹಾಗೆ ರಕ್ಷಿತಾಗೂ ಕೂಡ ಅಷ್ಟೇ. ಇದು ಇವತ್ತಿನ ಒಂದು ಪ್ರೋಮೋದ ಲೇಟೆಸ್ಟ್ ಅಪ್ಡೇಟ್. ಲೈವ್ ಅಪ್ಡೇಟ್ಸ್ ನ ಆದಷ್ಟು ಬೇಗ ಕೊಡ್ತೀನಿ. ಹಾಗೆ ಅತಿ ಹೆಚ್ಚು ವೋಟ್ಗಳನ್ನ ಈ ವಾರ ಯಾರು ಪಡ್ಕೊಂಡಿದ್ದಾರೆ, ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಆಯ್ಕೆಯಾಗಿದ್ದಾರೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗಾಗಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ. ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಶುಭ ದಿನ.